ವೆಲ್ಕಮ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿಯಲ್ಲಿ ಚಾರು ದೇವರ ಮುಂದೆ ಬಂದು ನಿಂತು ಮನೆಯ ಪರಿಸ್ಥಿತಿಯನ್ನು ನೋಡಿ ದೇವರೇ ಕಾಪಾಡು, ರಾಮಚಾರಿಗೆ ಏನೂ ಆಗದ ರೀತಿ ನೋಡಿಕೊ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಈ ರೀತಿ ಬೇಡಿಕೊಂಡಾಗ ಅದನ್ನು ಕೇಳಿಸಿಕೊಂಡು ವೈಶಾಖ ಬರುತ್ತಾಳೆ. ನೀನು ಎಷ್ಟೇ ಬೇಡಿಕೊಂಡರೂ ಏನೇ ಮಾಡಿಕೊಂಡರೂ ಅಂದುಕೊಂಡದ್ದು ಆಗೋದಿಲ್ಲ. ಇವತ್ತು ಬೆಳಿಗ್ಗೆ ಹೊಸ್ತಿಲಲ್ಲಿ ರಕ್ತ ಬಿದ್ದಿದ್ದು ನೀನು ನೋಡಿದ್ಯೋ ಇಲ್ವೋ ಅಂತ ಗೊತ್ತಾಗ್ಲಿಲ್ಲ. ಆದರೆ ಆ ರೀತಿ ರಕ್ತ ಬಿದ್ದರೆ ಮನೆಯಿಂದ ಯಾರು ಹೊರಗಡೆ ಹೋಗ್ತಾ ಇದ್ದಾರೋ ಅವರು ಮತ್ತೆ ಮನೆಗೆ ಬರೋದಿಲ್ಲ ಎಂದೇ ಅರ್ಥ ಎಂದು ಹೇಳುತ್ತಾಳೆ. ಆಗ ಚಾರುಗೆ ಸಹಜವಾಗಿಯೇ ಭಯ ಆಗುತ್ತದೆ. ಆದರೂ ತನ್ನ ಭಯವನ್ನು ತೋರಿಸಿಕೊಳ್ಳದೆ ನಿನ್ನ ಹತ್ತಿರ ಏನೂ ಮಾಡೋಕ್ಕಾಗಲ್ಲ ಎಂದು ಹೇಳುತ್ತಾಳೆ. ಆದರೆ ಅವಳು ತನ್ನ ಮಾತನ್ನು ಮುಂದುವರಿಸಿ, ನಾನೇ ನಿನ್ನ ಗಂಡನನ್ನು ಕೊಲ್ಲಲು ಹೇಳಿದ್ದು. ನಾನೇ ಕೊಂದರೆ ಅವನನ್ನು ಕೊಂದ ಪಾಪ ನನಗೆ ಅಂಟಿಕೊಳ್ಳುತ್ತದೆ. ಆ ಕಾರಣಕ್ಕಾಗಿ ನಾನು ಆ ಕೆಲಸ ಮಾಡೋದಿಲ್ಲ ಎಂದು ಹೇಳುತ್ತಾಳೆ. ಆಗ ಚಾರು ಹಣೆ ಮೇಲೆ ಬೆವರಿನ ಹನಿಗಳು ಮೂಡುತ್ತದೆ. ಮತ್ತೆ ವೈಶಾಖ ಅಪಶಕುನದ ಮಾತನ್ನೇ ಆಡುತ್ತಾಳೆ. ನೋಡು, ಇದೇ ರೀತಿ ಈಗ ನಿನ್ನ ಹಣೆ ಬೆವರಿನ ಕುಂಕುಮ ಅಳಿಸ್ತಾ ಇದೆಯಲ್ಲ, ಅದೇ ರೀತಿ ಅವನು ಸತ್ತ ಮೇಲೆ ನಿನ್ನ ಹಣೆಯ ಕುಂಕುಮ ಅಳಿಸುತ್ತದೆ ಎನ್ನುತ್ತಾಳೆ. ಆಗ ಚಾರು ಅವಳಿಗೆ ಹೊಡೆಯುವ ಪ್ರಯತ್ನ ಮಾಡುತ್ತಾಳೆ. ಆದರೆ ವೈಶಾಖ ಅವಳ ಕೈ ಹಿಡಿದು ತಡೆಯುತ್ತಾಳೆ. ವೈಶಾಖ ಚಾರು ಕೈಯನ್ನು ಹಿಡಿದುಕೊಂಡು, ಈ ಬಳೆಗಳನ್ನು ಒಡೆಯುವ ಸಮಯ ಹತ್ತಿರ ಬಂದಿದೆ. ನಿನ್ನ ಗಂಡ ಸತ್ತ ಮೇಲೆ ನಿನ್ನ ಹಣೆಯಲ್ಲಿ ಕುಂಕುಮ, ಕೈಯಲ್ಲಿ ಬಳೆ ಇರುವುದಿಲ್ಲ ಎಂದು ಹೇಳಿ ಚಾರುಗೆ ಇನ್ನಷ್ಟು ಭಯಪಡಿಸುತ್ತಾಳೆ.